ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವೇನು ಮಾಡೋಣಪ್ಪ ಅಂತಂದರೆ SSC MTS ಕಟ್ ಆಫ್ ಎಷ್ಟು ನಿಲ್ಬೋದು, ಈ ಸಾರಿ ಕಡಿಮೆ ನಿಲ್ಬೋದು. ಯಾಕಂತಂದರೆ ಹೋದ ವರ್ಷ ಮತ್ತು ಈ ವರ್ಷ ಕಂಪೇರ್ ಮಾಡಿದರೆ ಹಲವು ವಿದ್ಯಾರ್ಥಿಗಳು ಮಾತ್ರ ಅಟೆಂಡ್ ಆಗಿದ್ದಾರೆ. ಎಷ್ಟು ಜನ ಅಟೆಂಡ್ ಆಗಿದ್ದರು, ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ರು, ಮತ್ತು ಹೋದ ಸರಿ ಬರೆದ ಎಕ್ಸಾಮು ಮತ್ತು ಈ ಸಾರಿ ಆಗಿರುವಂಥ ಎಕ್ಸಾಮನ್ನು ಒಂದು ಕಂಪೇರ್ ಮಾಡಿ ಇಷ್ಟು ಕಟ್ ಆಫ್ ನಿಲ್ಬೋದು ಅಂತ ಹೇಳ್ತಾ ಇದ್ದೀನಿ. ಮತ್ತು SSC CHSL 2025 ಫೈನಲ್ ರಿಸಲ್ಟ್ ಹಾಗೂ ಹವಾಲ್ದಾರ ಹುದ್ದೆಗಳ ಆರಂಭಿಕ ಕಟ್ ಆಫನ್ನು ಬಿಡುಗಡೆ ಆದ ನಂತರ ಸಾಕಷ್ಟು ಅಭ್ಯರ್ಥಿಗಳಲ್ಲಿ ಏನಾಗಿತ್ತಪ್ಪ ಅಂತಂದರೆ SSC MTS ಫೈನಲ್ ಕಟ್ ಆಫ್ ಹೆಚ್ಚಾಗ್ಬೋದು ಎಂಬ ಒಂದು ಭಯ ಮೂಡಿತ್ತು. ಸೊ ಅದನ್ನು ಇವತ್ತು ಹೋಗ್ಲಾಡ್ಸೋಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸರಾಸರಿ ಅಂಕ ಪಡೆದ ಅಭ್ಯರ್ಥಿಗಳು ಈ ಬಾರಿ ಹುದ್ದೆ ಸಿಗುವ ಹೆಚ್ಚಿನ ಸಾಧ್ಯತೆ ಕಂಡುಬರತೈತಿ. ಸೊ ಹವಾಲ್ದಾರ್ ಕಟ್ ಆಫ್ ವಿವರಣೆ ನೋಡೋದಾದ್ರೆ, ಹವಾಲ್ದಾರ್ ಹುದ್ದೆಗಳ ಫಿಸಿಕಲ್ ಪರೀಕ್ಷೆ ಆಗಸ್ಟ್ 24ರಿಂದ 31/2026 ನಡೆಯಲಿದೆ. ಪ್ರಸ್ತುತ ಪ್ರಕಟವಾಗಿರುವ ಕಟ್ ಆಫ್ 150 ಅಂಕಗಳಿಗೆ ಸಂಬಂಧಿಸಿದ್ದು. ಪ್ರಮುಖ ವಲಯಗಳ ಕಟ್ ಆಫ್ ಇಲ್ಲಿದೆ ನೋಡ್ರಿ. ಸೊ ಜೈಪುರ್ ನೋಡೋದಾದ್ರೆ ಸಾಮಾನ್ಯ ವರ್ಗದವರಿಗೆ 149 ಅಥವಾ 150. ಇತರೆ ಪ್ರಮುಖ ಕಟ್ ಆಫ್ ನೋಡೋದಾದ್ರೆ OBC SC ST ದವರಿಗೆ 143 ನಿಂತೈತಿ. ನೆಕ್ಸ್ಟ್ ದೆಹಲಿ ಅವ್ರಿಗೆ ನೋಡೋದಾತಂದ್ರೆ 142 UR ನಿಂತೈತಿ. ಹಂಗೆ 150 ಸಾಮಾನ್ಯ ವರ್ಗ ಮತ್ತು ಇವರಿಗೆ 140 ಅಂದರೆ 150. ನೆಕ್ಸ್ಟ್ ಇತರೆ ಪ್ರಮುಖ ಕಟಪ್ಗಳನ್ನು ನೋಡಿದ್ರೆ OBCಗೆ 138, SCಗೆ 132. ನೆಕ್ಸ್ಟ್ ಲಕ್ನೋದ ನೋಡೋದಾತಂದ್ರೆ ಸಾಮಾನ್ಯ ವರ್ಗ UR ಕಟಪ್ 141, 150. ಹಾಗೆ OBC SC ST ದವರಿಗೆ ಯಾವುದೇ ರೀತಿ ಇಲ್ಲಿ ಹುದ್ದೆಗಳಿರಲಿಲ್ಲ. ನೆಕ್ಸ್ಟು ಚಂಡೀಗಢ ನೋಡೋದಾದ್ರೆ 137 UR ದವರಿಗೆ 150, 137, 150. ನೆಕ್ಸ್ಟ್ OBCಗೆ 136, SCಗೆ 133, STಗೆ 121. ನೆಕ್ಸ್ಟ್ ರಾಂಚಿದವ್ರಿಗೆ ನೋಡೋದಾತಂದ್ರೆ ರಾಂಚಿಯ UR ದವ್ರಿಗೆ ನೋಡೋದಾತ 135, 150. ನೆಕ್ಸ್ಟ್ ಮುಂಬೈ UR ದವರಿಗೆ 133ರಿಂದ 150. ಔರಂಗಾಬಾದವ್ರಿಗೆ 127ರಿಂದ 150 UR ದವ್ರಿಗೆ. ನೆಕ್ಸ್ಟ್ 2024 ಮತ್ತು 25 ಹುದ್ದೆಗಳ ಹಾಜರಾತಿ ಹೋಲಿಕೆ ನೋಡೋದಾದ್ರೆ MTS ಕಟ್ ಆಫ್ ಕಡಿಮೆ ಆಗಲು ಪ್ರಮುಖ ಕಾರಣವೆಂದರೆ ಹಾಜರಾತಿ ಸಂಖ್ಯಾಶಾಸ್ತ್ರ. ಸೊ ನೋಡಿರಿ, ಒಟ್ಟು ಹುದ್ದೆಗಳು ಎಷ್ಟಿದ್ದು 2024 ಒಟ್ಟು ಹುದ್ದೆಗಳು 2024 ನೋಡೋದಾತಂದ್ರೆ 9583 ಇದ್ದು. ಹಂಗೆ 2025-26 ಸಾಲಿನಲ್ಲಿ 7948 ಇದ್ದು. MTS ಹುದ್ದೆಗಳನ್ನು ನೋಡೋದಾದ್ರೆ 2024 4887 ಇದ್ದು. ಹಂಗೆ 2025-26 6810 ಅದಾವ. ಇಲ್ಲಿ ಹೆಚ್ಚಿನ ಹುದ್ದೆಗಳದಾವ MTSಕ್ಕೆ. ಹವಾಲ್ದಾರ್ ಹುದ್ದೆಗಳನ್ನು ನೋಡೋದಾತಂದ್ರೆ 3439 ಇದ್ದು 2024 2025-26 1211 ಅದಾವ. ಅರ್ಜಿ ಸಲ್ಲಿಸಿದ ಸಂಖ್ಯೆ ನೋಡೋದಾತಂದ್ರೆ 2024 57 ಲಕ್ಷಕ್ಕೂ ಹೆಚ್ಚು ಅಂತಂದ್ರೆ 57 ಸಮಥಿಂಗ್ ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ರು. 2025-26 ಸಾಲಿನಾಗ 36ರಿಂದ 19 ಲಕ್ಷ ಜನ, 36,19,000 ಜನ ಏನು ಮಾಡ್ಯಾರ ಅಪ್ಲಿಕೇಶನ್ನ ಹಾಕಿದಾರ. ಪರೀಕ್ಷೆಗೆ ಹಾಜರಾದವರು 2024 22.5 ಲಕ್ಷ ಜನ ಏನು ಮಾಡಿದರು 2024ನೇ ಸಾಲಿನಾಗ ಹಾಜರಾತಿ ಕೊಟ್ಟಿದ್ದರು. ಆದರೆ 2025-26 ಸಾಲಿನೊಳಗೆ ಕೇವಲ 8.5 ಲಕ್ಷ ಜನ ಕನಿಷ್ಠ ಹಾಜರಾತಿ ಆಗೈತಿದ. ಓಕೆ, ಪ್ರಮುಖ ವಿಶ್ಲೇಷಣೆ. ಪ್ರತಿ ವರ್ಷ 16ರಿಂದ 20 ಲಕ್ಷದಷ್ಟು ಅಭ್ಯರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದರು. ಆದರೆ ಈ ಬಾರಿ ಮಾಡ್ಯಾರ ಕೇವಲ 8.5 ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆ ಹಾಜರಾಗಿದ್ದಾರೆ. ಮತ್ತು MTS ಹುದ್ದೆಗಳ ಸಂಖ್ಯೆ 6810 ಗಣನೀಯವಾಗಿ ಹೆಚ್ಚಿದೆ. ಹೀಗಾಗಿ ಕಟ್ ಆಫ್ ಮೇಲಿನ ಒತ್ತಡ ತೀವ್ರವಾಗಿ ಕಡಿಮೆ ಆಗ್ತೈತಿ. ನಿರೀಕ್ಷಿತ ಕಟ್ ಆಫ್ ನೋಡೋದಾದ್ರೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ರಾಜ್ಯವಾರು ಕಟ್ ಆಫ್ಗಳು 3ರಿಂದ 4 ಅಂಕಗಳ ಇಳಿತ ಕಂಡು ಬರ್ತೈತಿ. ಬಿಹಾರ್ ಕಳೆದ ಬಾರಿಯ ಕಟ್ ಆಫ್ 137, ಆದರೆ ಈ ಬಾರಿ 131ರಿಂದ 132 ತಲುಪುವ ಸಾಧ್ಯತೆ ಐತಿ. ಉತ್ತರ ಪ್ರದೇಶದ ನೋಡೋದಾದ್ರೆ ಕಳೆದ ಬಾರಿಯ ಕಟ್ ಆಫ್ 131 ಇತ್ತು, ಆದರೆ ಈ ಬಾರಿ 127ರಿಂದ 128 ನಿಲ್ಬೋದು. ನೆಕ್ಸ್ಟ್ ದೆಹಲಿ ಕಳೆದ ಬಾರಿ 127 ಇತ್ತು, ಈ ಬಾರಿ 122ಕ್ಕೆ ಬರ್ಬೋದು. ನೆಕ್ಸ್ಟ್ ಚಂಡೀಗಢ 139 ಇತ್ತು, ಈಗ 135ಕ್ಕೆ ಬರ್ಬೋದು. ನೆಕ್ಸ್ಟ್ ಗುಜರಾತ್ ಕಳೆದ ಬಾರಿ 123 ಇತ್ತು, ಈ ಬಾರಿ ಸುಮಾರು 118ರಿಂದ 119 ಅಂಕಗಳಿಗೆ ಕಟ್ ಆಫ್ ನಿಲ್ಬೋದು. ನೆಕ್ಸ್ಟ್ ಆಂಧ್ರ ಪ್ರದೇಶ ನೋಡೋದಾದ್ರೆ ಕಳೆದ ಬಾರಿ 124 ಇತ್ತು, ಈ ಬಾರಿ 121 ಅಂಕಗಳ. ನೆಕ್ಸ್ಟ್ ಉತ್ತರಾಖಂಡ ಪಶ್ಚಿಮ ಬಂಗಾಳ ಕಳೆದ ಬಾರಿ 129ರಿಂದ 131ರಷ್ಟಿತ್ತು, ಈ ಬಾರಿ 125ರಿಂದ 128ರಷ್ಟು ಇರ್ತೈತಿ. ನೆಕ್ಸ್ಟ್ ಫಲಿತಾಂಶ ದಿನಾಂಕ ಮತ್ತು ಮುಂಬರುವ ಸಿದ್ಧತೆ ನೋಡೋದಾದ್ರೆ ಫಲಿತಾಂಶ ಪ್ರಕಟಣೆ SSC MTS ಅಂತಿಮ ಫಲಿತಾಂಶ ಸೆಪ್ಟೆಂಬರ್ ಮಧ್ಯಭಾಗದಲ್ಲಿ ಬಿಡುಗಡೆ ಮಾಡ್ತಂತೇಳಿ ನಿರೀಕ್ಷೆ ಇಟ್ಟಾರ. ಸೊ ನೋಡೋಣ, ನಾವು ನಿರೀಕ್ಷೆ ಐತಿ ನಮಗೆ. ನೆಕ್ಸ್ಟ್ ಮುಂದಿನ ನಡೆ
ಫಲಿತಾಂಶದ ಆತಂಕ ಬಿಟ್ಟು ಮುಂದಿನ ಪರೀಕ್ಷೆಗಳಾದ ಗ್ರೂಪ್ ಡಿ, SSC, GD ಅಥವಾ MTS 2025 ತಯಾರಿನ ಮುಂದುವರಿಸ್ರಿ. ಓಕೆ, ವಿಶೇಷ ಆಫರ್ ಏನಪ್ಪ ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ರಿ. ಸೊ ಟೆಸ್ಟ್ ಮತ್ತು ನೋಟ್ಸಾಗಿ ಕೊಡ್ತಿರ್ತಾನು. ಓಕೆ, ಧನ್ಯವಾದಗಳು. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಯಾವ್ದಾರು ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.